ಅಷ್ಟು ಜನರಲ್ಲಿ ಅದ್ಹೇಗೆ ಮುನಿರತ್ನನ ತಲೆಗೆ ಮೊಟ್ಟೆ ಬಿತ್ತು? ಗುರಿ ಅಷ್ಟರ ಮಟ್ಟಿಗೆ ಚೆನ್ನಾಗಿತ್ತ? ಅಷ್ಟು ಕರೆಕ್ಟ್ ಆಗಿ ಹೇಗೆ ಮೊಟ್ಟೆ ಹೊಡೆದ್ರು ಅನ್ನೋದೇ ನಿಜಕ್ಕೂ ಕೂಡ ನಿಗೂಢ ಅಂತ ಮಂಡ್ಯದ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್.ಆರ್.ಆರ್. ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಅಷ್ಟು ಜನರಲ್ಲಿ ಆ ಹಾಳಾದ ಮೊಟ್ಟೆ ಮುನಿರತ್ನ ತಲೆಗೇನೆ ಹೊಡೆದಿದೆ. ಮೊಟ್ಟೆ ಹೊಡೆದ ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗೆ ಇರಬೇಕು ಹೇಳಿ ಅಂದಿದ್ದಾರೆ ಎಲ್.ಆರ್. ಶಿವರಾಮೇಗೌಡ. ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡಿಯೋಕ್ಕಾಗುತ್ತೆ? ದೊಡ್ಡ ಒಂದು 50-60 ಜನ ಬರ್ತಾ ಇದ್ರಲ್ಲಿ ಮುನಿರತ್ನವ್ರ ತಲೆಗೆ ಹೊಡಿತು ಹಾಳಾದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಅವ್ರಿಗೆ ಹಂಗಾರೆ ಹೊಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿತ್ತು ಅಂತ ಲೆಕ್ಕ ಹಾಕೋಬೇಕು. ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಇವರು ಕೇಸ್ ಕೊಟ್ಟಿದ್ದಾರೆ, ಅವರು ಕೇಸ್ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಏನು, ನಾವು ಮುನಿರತ್ನ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆ ಕಲಾವಿದರವರು. ಆದ್ದರಿಂದ ಈಗ ಆ ವಿಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.